ಕಮಲಿ, ಇಲ್ಲಿ ಪರ್ಸನಲ್ ಇಂಟರ್ಪ್ರಿಟೇಷನ್ಗೆ ಜಾಗ ಇಲ್ಲ. ಆಧಾರಗಳೆಲ್ಲ ನಿನ್ನ ವಿರುದ್ಧನೇ ಇರುವಾಗ ನೀನು ತಪ್ಪೇ ಮಾಡಿಲ್ಲ ಅನ್ನೋದೇನು ಗ್ಯಾರಂಟಿ? ದಿಟ್ಟವಾಲು ನಾನು ಒಂದು ಪೈಸೆನೂ ತಕ್ಕೊಂಡಿಲ್ಲ ಅಜ್ಜಿ. ಕಮಲಿ, ಇಲ್ಲಿ ಪರ್ಸನಲ್ ಇಂಟರ್ಪ್ರಿಟೇಷನ್ಗೆ ಜಾಗ ಇಲ್ಲ. ಆಧಾರಗಳೆಲ್ಲ ನಿನ್ನ ವಿರುದ್ಧನೇ ಇರುವಾಗ ನೀನು ತಪ್ಪೇ ಮಾಡಿಲ್ಲ ಅನ್ನೋದೇನು ಗ್ಯಾರಂಟಿ? ದಿಟ್ಟವಾಲು ನಾನು ಒಂದು ಪೈಸೆನೂ ತಕ್ಕೊಂಡಿಲ್ಲ ಅಜ್ಜಿ. ತಗೊಳ್ಳಿ ಸರ್. ಏನದು? ಒಡವೆ. ಏನು ಪಾಲಿಶ್ ಮಾಡೋ ಅಂಗಡಿ ಇಟ್ಟಿದ್ದೀನಿ ಅನ್ಕೊಂಡಿದ್ದೀರಾ? ಅಯ್ಯೋ ಸರ್, ಇದು ತುಂಬಾ ಕಾಸ್ಟ್ಲಿ ಒಡವೆ ಸರ್. ನೀವು ಕೇಳಿದ 25 ಲಕ್ಷಕ್ಕಿಂತ ಜಾಸ್ತಿ ಇದೆ. ಹಾ, ಹಳ್ಳಿ ಗುಗ್ಗುನ ಇನ್ನೋಸೆಂಟ್ ಅಂತ ಪ್ರೂವ್ ಮಾಡಕ್ಕೆ ನನ್ನನ್ನೇ ಸಿಕ್ಕಾಕ್ಸ್ಕೊಳಕ್ ನೋಡ್ತಿದ್ಯಾ? ನೋ. ಅನಿಕಾ, ಏನಿದು? ಅನಿಕಾ ಜಾರ್ ಬಿದ್ಬಿಟ್ಲು ಸರ್. ನಮ್ಮ ಕಾಲೇಜ್ನಲ್ಲಿ ಇಂಟರ್ ಕಾಲೇಜ್ ಸ್ಪೀಚ್ ಕಾಂಪಿಟೇಷನ್ ಆರ್ಗನೈಸ್ ಮಾಡ್ತಾ ಇದ್ದಾರೆ. ಏನಮ್ಮ ಪ್ರೆಸಿಡೆಂಟ್ ಕಮಲಿ, ಇಂಗ್ಲೀಷ್ನಲ್ಲಿ ಸ್ಪೀಚ್ ಕೊಡ್ತೀಯೇನಮ್ಮ? ಸ್ಪೀಚ್ ಮಾಡೋ ಅಷ್ಟು ಬರೋಕ್ಕಿಲ್ಲ ಸರ್. ನಿಮ್ಮ ಕ್ಲಾಸಲ್ಲಿ ಬೇರೆ ಯಾರಾದರೂ ರೆಪ್ರೆಸೆಂಟ್ ಮಾಡೋರನ್ನ ಸಜೆಸ್ಟ್ ಮಾಡ್ತೀಯಾ? ನಾನು ಅನಿಕಾ ಮಹಾಜನ್ನ ಸೆಲೆಕ್ಟ್ ಮಾಡ್ತೀನಿ. ಬಟ್ ಒನ್ ಕಂಡೀಷನ್. ನೀನು ವೆಲ್ಕಮ್ ಸ್ಪೀಚ್ ಕೊಟ್ರೇನೆ ಅನಿಕಾ ಪಾರ್ಟಿಸಿಪೇಟ್ ಮಾಡೋದಂತೆ. ನಿನಗೆ ಒಪ್ಕೆನಾ? ಆ ಸಂಪೊಳಗೆ ವಾಲ್ ಕಾಣ್ತಿದ್ಯಲ್ಲ, ಅದು ಸ್ವಲ್ಪ ತಿರುಗಿಸ್ರಪ್ಪ ಅಂತ ಹೇಳ್ದೆ. ಅಯ್ಯೋ, ಅದು ತಿರುಗಲ್ಲ ಮೇಡಮ್ ಅಂತ ಕೈ ಎತ್ಬಿಟ್ರು. ಇರಿ, ನಾನು ನೋಡ್ತೀನಿ. ಮೇಡಮ್, ಬಾಗ್ಲು ತೆಗೀರಿ. ಎಲ್ಲರಿಗೂ ಕೊಟ್ಬಿಡು, ಮಾಡ್ತೀನಿ. ಕಮಲಿ, ಅರ್ಜೆಂಟ್ ಏನೋ ಒಂಚೂರು ಕೆಲಸ ಇತ್ತು, ಬಾಮ. ಪ್ರಸಾದ ಎಲ್ರಿಗೂ ನಮ್ಮ ಅನಿಕಾ ಕೊಡ್ತಾಳೆ. ಅನಿಕಾ, ಬಾ. ನೋಡು ಕಮಲಿ, ಸಂಪು ಪೂರ್ತಿ ಖಾಲಿ ಇದೆ. ನಮ್ಮ ಮನೇಲಿ ಎಷ್ಟು ಜನ ಕೆಲಸದವರಿದ್ರು ಏನು ಪ್ರಯೋಜನಕ್ಕೆ ಇಲ್ಲ, ಗೊತ್ತಾ? ಏನಾಯ್ತು ಮೇಡಮ್? ಏನು ಇಲ್ಲಮ್ಮ. ನೋಡು, ಆ ಸಂಪೊಳಗೆ ವಾಲ್ ಕಾಣ್ತಿದ್ಯಲ್ಲ,
ಅದು ಸ್ವಲ್ಪ ತಿರುಗಿಸ್ರಪ್ಪ ಅಂತ ಹೇಳ್ದೆ. ಅಯ್ಯೋ ಅದು ತಿರುಗಲ್ಲ ಮೇಡಮ್ ಅಂತ ಕೈ ಎತ್ಬಿಟ್ರು. ನೀನೇ ನೋಡ್ದಿಯಲ್ಲಮ್ಮ, ಆ ಪೂಜೆಗೆ ಎಷ್ಟು ಜನ ಬಂದಿದ್ದಾರೆ, ಅವರೆಲ್ಲ ಊಟ ಮಾಡಿದ್ಮೇಲೆ ನೀರ್ ಬೇಕಲ್ವಾ? ನಾನ್ ಬೇರೆ ಯಾರಿಗೋ ಹೇಳಿ ಅದು ಅನ್ಕೊಂಡು ನಂಗೆ ಗೊತ್ತಾಗಿ ದೊಡ್ಡ ಇಶ್ಯೂ ಆಗ್ಬಿಡತ್ತೆ. ಆಮೇಲೆ ಪೂಜೆಗೆ ಬಂದವರೆಲ್ಲ ಆಡ್ಕೊಂಡ್ಬಿಡ್ತಾರಲ್ವಾ ಕಮ್ಲಿ. ನೀನಾದ್ರೆ ನಮ್ಮನೆ ಹುಡುಗಿ ಆಗ್ಬಿಟ್ಟಿದ್ಯಾ, ಎಷ್ಟೋ ಸರಿ ಸಹಾಯಗಳನ್ನ ಮಾಡಿದ್ಯಾ, ಅದಕ್ಕೆ ನೀನ್ ಕರ್ಕೊಂಡ್ ಬಂದೆ. ತಪ್ಪು ತಿಳ್ಕೊಬೇಡಮ್ಮ. ಅಯ್ಯೋ ಇಲ್ಲ ಮೇಡಮ್. ನೋಡಿ ಮೇಡಮ್, ಯಾವುದೇ ಕಾರಣಕ್ಕೂ ನಾನ್ ನನ್ನ ಮಗನ್ ಮಾತ್ರ ಬಿಟ್ಕೊಡಕ್ಕಿಲ್ಲ. ನಿನ್ ಕೊಡಲ್ಲ ಅಂದ್ರೆ ಬಿಡೋರು ಯಾರು? ನೀವು ಕೊಡಕ್ಕಿಲ್ಲ ಅಂದ್ರೆ ನಾನು ಕೊಡಕ್ಕಾಗ್ತದ? ಸುಭಾಷಿಣಿ, ಜಾಸ್ತಿ ಮಾತಾಡ್ಬೇಡ. Stop it. ಇನ್ನು ಡಿವೋರ್ಸೇ ಕನ್ಫರ್ಮ್ ಆಗಿಲ್ಲ, ಆಗ್ಲೇ ಮಗ ಅಂತ ಬಡ್ಕೊಳ್ತೀರಲ್ರಿ. ಮಗು ಏನು ಒಂದು ವಸ್ತುನ ಬೇಕು ಅಂದ ತಕ್ಷಣ ಕೊಟ್ಬಿಡಕ್ಕೆ. ದೇವಸ್ಥಾನನೆಲ್ಲ ಶೃಂಗಾರ ಮಾಡಕ್ಕೆ ನಮ್ಮ ಕಡೆ ಐಕ್ಳು ಹಗಲು ರಾತ್ರಿ ಅಂತೆ ಸಾನ ಕಷ್ಟಪಟ್ಟವ್ರೆ. ಪೂಜೆಗಿಂತ ಮೊದಲು ನಿಮ್ಮ ಕೈಯಾರ ಅವ್ರಿಗೆಲ್ಲ ಸಂಬಳ ಕೊಟ್ಬಿಟ್ರೆ ಅವ್ರಿಗೆಲ್ಲ ಸಾನೇ ಖುಷಿ ಆಯ್ತದೆ. ಅಷ್ಟೇ ಅಲ್ವಾ, ಪೂಜೆಗೆ ಹೋಗೋಣ. ಸಾಹೇಬ್ರ, ಇನ್ನೊಬ್ಬ ಹುಡುಗ ಇದ್ದ. ಬಾ ಬೆಳ್ಳಿ, ಯಾಕೆ ಅಲ್ಲೇ ನಿಂತ್ಕೊಂಡೆ? ಅಲ್ಲೇ ನಿಂತ್ಕೋ. ಇವಳನ್ನ ಯಾಕೆ ಕರ್ಕೊಂಬಂದ್ರೆ? ಮೊದಲು ನಿಮ್ಮಲ್ಲಿ ಆಸ್ತಿ ಹೊಡಿಯಕ್ಕೆ ಕೊಂಚಾಗ್ತಿದ್ದಾರೆ ಅಂತ ಆರೋಪ ಮಾಡಿದ್ಲು, ಆಮೇಲೆ ನಂದೇ ತಪ್ಪು ಅಂತ ಒಪ್ಕೊಂಡ್ಲು. ಅದಲ್ಲದೆ ಈಗ ಮಾಯಿನ ಸಾಯ್ಸಕ್ ಹೋಗಿದ್ದಾಳೆ. ಇವಳ ಬುದ್ಧಿ ಯಾವ ಮಟ್ಟಕ್ಕೆ ಹೋಗಿದೆ ಅಂತ ನೀವೇ ಯೋಚನೆ ಮಾಡಿ. ನೀವ್ ಹೇಳ್ದಂಗೆ ಆ ಹಿರಣ್ಯಮಯಿ ಸಾಕ್ಷಾತ್ ಅಮ್ಮನ ಅನುಗ್ರಹ ಪಡೆದಿರಳೆ. ನಿಮ್ಗೆ ಏನ್ ಕೊಟ್ಲು? ಮಡಿಕೆನ? ಇದು ಬರೇ ಮಡಿಕೆ ಅಲ್ಲ ಸ್ವಾಮಿಗಳೇ, ಇದರಲ್ಲಿ ಚಿನ್ನ ಇದೆ. ಏಯ್, ಮಡಿಕೆ ನಮ್ಮ ಕೈಗೆ ಒಪ್ಪಿಸಿ, ಇಲ್ಲ ಅಂದ್ರೆ ನಿಮ್ಗೆ ಹೆಣವಾಗಿ ಹೋಗ್ತೀರಾ. ಈ ಚಿನ್ನದ ಮೊಟ್ಟೆಗೆ ಆಸೆ ಪಡೋಕ್ಕಿಂತ ಚಿನ್ನದ ಬಾತುಕೋಳಿನೇ ಅಪಹರಿಸ್ಬಿಟ್ರೆ. ಅವ್ರನ್ನ ಕಳ್ಕೊಂಡು ಎಷ್ಟು ನೋವು ಪಡ್ತಾ ಇದ್ದೀನಿ ಅಂತ ನನಗೆ ಮಾತ್ರ ಗೊತ್ತು. ಅದನ್ನ ಯಾರು ಅರ್ಥ ಮಾಡ್ಕೊಳ್ಳೋದಿಲ್ಲ, ಯಾರಿಗೂ ಅರ್ಥ ಆಗೋದಿಲ್ಲ ಕೂಡ. ಇವತ್ತು ಅಮೃತ ಅವ್ರು ನಮಗ್ ಸಿಗಬೇಕು ಅಥವಾ ನಾನು ಹೆಣ ಆಗ್ಬೇಕು. ಅರ್ಜುನ್, ಇನ್ನು ಮುಂದೆ ನೀನಿಡೋ ಪ್ರತಿ ಹೆಜ್ಜೆನೂ ನಾನು ತೋರಿಸಿದ ದಾರಿಲಿರಬೇಕು. ಈಗ ಪೂಜಾಗೆ ವಿಷಯ ಗೊತ್ತಾಗಿದೆ. ಇಂಥ ವಿಷಯ ಗೊತ್ತಾಗಿದೆ ಅಂದಮೇಲೆ ಅವಳು ಸುಮ್ಮನೆ ಇರೋ ಹಂಗೆ ಕಾಣಲ್ಲ. ದತ್ತಣ್ಣ, ಲಕ್ಕಿ ಅವ್ರಿಗೆ ಕಬಡ್ಡಿ ಅಂದ್ರೆ ಪಂಚಪ್ರಾಣ. ಅಂಥದ್ರಲ್ಲಿ ಅವರೇ ಆಡೋದಿಲ್ಲ ಅಂತ ಕೈಚೆಲ್ ಕೂತಿದ್ದಾರೆ. ಅದು ಯಾರಿಗೋಸ್ಕರ? ದತ್ತಣ್ಣಂಗೋಸ್ಕರ ತಾನೇ. ಏಯ್, ನಾನು ಯಾವತ್ತಾರು ಹೇಳಿದ್ನ ನಿನ್ಗೆ ಕಬಡ್ಡಿ ಆಡ್ಬೇಡ ಅಂತ? ಏನೇ ಇದ್ರು ಫೇಸ್ ಟು ಫೇಸ್ ಮಾತಾಡೋ. ಏಡಿ ತರ 8 ಇಂಚು ಬಿಡ. ಗೀತಾ ಅವ್ರು ಬಂದು ನನ್ನ ಮುಂದೆ ಕಣ್ಣೀರು ಹಾಕೊಂಡು ಲಕ್ಕಿಗೆ ಕಬಡ್ಡಿ ಅಂದ್ರೆ ಉಸಿರು, ಕಬಡ್ಡಿ ಇಲ್ಲದೆ ಇರೋಕೆ ಆಗಲ್ಲ ಅಂತ ಹೇಳೋದು, ಎಲ್ಲರ ಮುಂದೆ ಕಬಡ್ಡಿ ಆಡಲ್ಲ ಅಂತ ಹೇಳೋದು. ಗನ್ಸ್ ಮಾಡೋ ಕೆಲಸ ಏನೋ ಇದು. ನೋಡೋದಕ್ಕೆ ನಾನು ನಿನ್ ಜೊತೆ ಮ್ಯಾಚ್ ಆಡಿ ಸೋಲ್ತೀನಿ ಅನ್ನೋ ಭಯ ನನಗಿಲ್ಲ. ಆ ಭಯ ಇರೋದು ನಿನಗೆ, ಅದಕ್ಕೆ ನೀನು ಆಡ್ತಾ ಇಲ್ಲ.